ಟೆಲಿಕಾಂ ಮಿನಿಸ್ಟರ್ ನೆಟ್ವರ್ಕ್ ಟವರ್ಸ್ ಹಾಕ್ಬಿಟ್ರು, ಹ್ಮ್. ಸಿಮ್ ಬಂದ್ಬಿಡ್ತು, ಹ್ಮ್. ಮೊಬೈಲ್ ಫೋನ್ ಬ್ರ್ಯಾಂಡ್ ಎಂಟರ್ ಆಗಿಲ್ಲ ಇನ್ನ ಇಂಡಿಯಾಕ್ಕೆ. ಸಿಮ್ ಇದೆ, ಟವರ್ ಇದೆ ಅಷ್ಟೇ. Okay. ಓಕೆ. ಸೊ ಹೂ ಆರ್ ದ ಫಸ್ಟ್ ಒನ್ಸ್ ಟು ಲ್ಯಾಪ್ ಅಪ್ ಸಚ್ ಥಿಂಗ್ಸ್ ಯಾವಾಗಲೇ ಆಗಿದ್ರಿ? Some Marwadi or some good smart guy in import export who has connections with Dubai etc. Correct. He is a trader, he is a pure trader mindset. ಇವತ್ತು ಇಲ್ಲಿ ಅವೈಲಬಿಲಿಟಿ ಇದೆ, ಅಲ್ಲಿ ಶಾರ್ಟೇಜ್ ಇದೆ ಅಂದ್ರೆ ಇವತ್ತು ಈ ಬಿಸ್ನೆಸ್ ಮಾಡ್ತಾರೆ ಅಂಥವ್ರು ದೇ ಆರ್ ದ ಫಸ್ಟ್ ಒನ್ಸ್ ಟು ಲ್ಯಾಪ್ ಇಟ್. Correct. ಸೊ ಅವರು ದುಬೈಯಿಂದ ಈ ತರ ಜನನ್ ಕಳಿಸಿ ಹಾಂಗ್ಕಾಂಗ್ ಕಳಿಸಿ ಆ ಫೋನ್ಸ್ ಎಲ್ಲ ತಗೊಂಡ್ಬಿಟ್ರು. ಹೆಂಗಾಗತ್ತೆ ಗ್ರೇ ಮಾರ್ಕೆಟ್ ಲೈಕ್ ಆಕ್ಚುಲಿ? ಅದೇನೆ, ಸೊ ಇಂಪೋರ್ಟ್ ಡ್ಯೂಟಿ ಕಟ್ದೆ, ಕಸ್ಟಮ್ಸ್ ಡ್ಯೂಟಿ ಕಟ್ದೆ, ದಟ್ಸ್ ದ ಮೇನ್ ಅಷ್ಟೇ, ಇನ್ನೇನು ಅದಕ್ಕಿಂತ ಏನಿಲ್ಲ. ಬಟ್ ದಟ್ಸ್ ಅ ಹ್ಯೂಜ್ ಸೇವಿಂಗ್. ಓಕೆ. Your entire taxes, what you were supposed to pay to the government, are nullified. And you get that. ಅಲ್ಲ, ಹೇಗೆ ಕಳಿಸ್ತಾರ ಅವ್ರನ್ನ, ಹೇಗೆ ಇದು ಮಾಡ್ತಾರೆ? ಲೈಕ್ ಒಬ್ಬರನ್ನ ಇಟ್ಕೋತಾರೆ, ಅವ್ರಿಗೆ ಫಾರಿನ್ ಟ್ರಿಪ್ ಕನ್ಸ್ ತೋರಿಸ್ತಾರೆ, ಓಕೆ. ಅವ್ರಿಗೆ ಟಿಕೆಟ್ ಬುಕ್ ಮಾಡಿಬಿಟ್ಟು ವೀಸಾ ಬುಕ್ ಅಪ್ಲೈ ಮಾಡಿ ಪಾಸ್ಪೋರ್ಟ್ ರೆಡಿ ಮಾಡಿ ಇಷ್ಟೆಲ್ಲ ಮಾಡಿ ಅವ್ರಿಗೆ ಕಳಿಸಿ ಅಲ್ಲಿ ಹೋಗೋದು. ಮಾರ್ನಿಂಗ್ ಫ್ಲೈಟ್ ಹೋಗ್ತಾರೆ, ಈವ್ನಿಂಗ್ ಫ್ಲೈಟ್ ಬರ್ತಾರೆ ಅಷ್ಟೇ. ಪ್ರೊಫೆಷನಲ್ಸ್ ಆದರೆ ಆ ಥರ. ಫಸ್ಟ್ ಟೈಮ್ ಹೋಗೋನು ಇನ್ನು ಸ್ವಲ್ಪ ಅವ್ನಿಗೆ ತೋರಿಸೋದಕ್ಕೆ 1 day ಸೈಟ್ ಸೀಯಿಂಗ್ 2 days ಸೈಟ್ ಸೀಯಿಂಗ್ ಅರೇಂಜ್ ಮಾಡಿಬಿಟ್ಟು, ಅದಾದಮೇಲೆ ಅಲ್ಲಿ ಯಾರು ಕಾಂಟ್ಯಾಕ್ಟ್ ಇರ್ತಾರೆ, ಅಲ್ಲಿ ಯಾರನ್ನ ರೆಡಿ ಮಾಡಿಬಿಟ್ಟು ಜಸ್ಟ್ ಅವರು ಮಾಲ್ ತೊಗೊಂಡು ಬರಬೇಕಷ್ಟೆ. ಇವ್ರ ಪೇಮೆಂಟ್ ಎಲ್ಲ ಸೆಪ್ರೇಟ್ ಆಗುತ್ತೆ. ಇವ್ರ ಜಾಬ್ ಇಸ್ ಟು ಓನ್ಲಿ ಬ್ರಿಂಗ್ ಇಟ್. ಇನಿಷಿಯಲಿ ಗೌರ್ಮೆಂಟ್ ಅವ್ರಿಗೆ ಇದು ಗೊತ್ತಾಗ್ತಾನೆ ಇರಲಿಲ್ಲ. ಆ್ಯಂಡ್ ಗೊತ್ತಾದ್ಮೇಲೆ ಬೈ ದ ಟೈಮ್ ದೇ ಪುಟ್ ಅ ಸಿಸ್ಟಮ್, ಫಸ್ಟ್ ಆಫ್ ಆಲ್ ಇದನ್ನು ಸ್ಟಾಪ್ ಮಾಡಬೇಕಾ ಇಲ್ಲ ಅಲೋ ಮಾಡಬೇಕಾ, ಇಟ್ ವಾಸ್ ಆಲ್ ಇನ್ ದಟ್ ಫೇಸ್ ಅಟ್ ದಟ್ ಟೈಮ್. ಯಾವ ಟೈಮ್ಸ್ಗೆ ವಾಪಸ್ ಹೋಗ್ಬೇಕು ಅಂತಂದ್ರೆ, ಎಷ್ಟು ರಿವೈಂಡ್ ಆಗಬೇಕು ಅಂತಂದರೆ, ನಾವು ಮೈಂಡ್ ಅನ್ಲರ್ನ್ ಆಗಬೇಕಂದ್ರೆ, ಇದು ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಂದ್ರೆ, ಅಪ್ಪ ಹೇಳ್ತಾರೆ ಆ ಟೈಮಲ್ಲಿ ಫಸ್ಟು ಫೋನ್ ಬಂದಾಗ ಜನ ಬಂದು ಕೇಳೋರಂತೆ, ಏನಿದು ಮೊಬೈಲ್ ಫೋನಾ ಅಂದರೆ? ಸರ್ ಕಾಲ್ಸ್ ಮಾತಾಡೋದಕ್ಕೆ, ಕಮ್ಯುನಿಕೇಷನ್ಗೆ. ಮನೇಲಿ ಒಂದು ಫೋನ್ ಇದೆ, ಆಫೀಸಲ್ಲಿ ಒಂದು ಫೋನ್ ಇದೆ, ಏನಕ್ಕೆ ಇನ್ನೊಂದು? ಈ ಲೆವೆಲ್ ಕ್ವಶನ್ ಮಾಡೋರು ಇದ್ದಾರೆ. ಇನ್ನು ಸ್ವಲ್ಪ ರಿಲೇಟಬಲ್ ಆಗಿ ಮಾತಾಡಬೇಕು ಅಂತಂದರೆ, ನಮ್ಮ ಲೈಫಲ್ಲೇ ವಿ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಹೂ ಸೆಡ್ ದಟ್ ನಾನು ಐ ಆಮ್ ನಾಟ್ ದೇರ್ ಆನ್, ಐ ಡೋಂಟ್ ಯೂಸ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್ ದಟ್ ಮಚ್. ಗೋ ಸಮ್ ಮೋರ್ ಇಯರ್ಸ್ ಬ್ಯಾಕ್, ಐ ಡೋಂಟ್ ಹ್ಯಾವ್ ಅನ್ ಇನ್ಸ್ಟಾಗ್ರಾಮ್ ಅಕೌಂಟ್, ಐ ಆಮ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ಗೋ ಸಮ್ ಮೋರ್ ಇಯರ್ಸ್ ಬ್ಯಾಕ್, ಐ ಡೋಂಟ್ ಯೂಸ್ ಫೋನ್ ಮಚ್. Go some more years back, ನನಗೆ ಫೀಚರ್ ಫೋನ್ ಸಾಕಪ್ಪ, ಐ ಡೋಂಟ್ ವಾಂಟ್ ಆಲ್ ದಿಸ್ ಮಚ್. Go some more years back, I don't have a phone. ನಾನು ಲೆಟರ್ ಬರೀತೀನಿ. Where are all those people now? Where are they? They are doom scrolling. ಈ reels ನೋಡಿದ್ರೆ brain rot. Watching this podcast. So ಈ ಟೈಮಲ್ಲಿ the 5,000 rupeesಗೆ ಅಲ್ಲಿ ಫೋನ್ ಸಿಗ್ತಿರೋದು. Finally when Nokia India Private Limited came to India, it was available at 10,000 rupees with us. ಅಲ್ಲಿ 5,000, ನಮ್ಮ ಹತ್ರ 10,000. ಗ್ರೇ ಮಾರ್ಕೆಟ್ ಚೀಪ್ ಆಗಿದೆ. Grey market was cheaper. Okay. So what would be our stance? How do we convince the customer? We are a salesperson. We are a sales company. We believe in our DNA that even the chairman of this company is first a salesman. Admele ella. Because we are a sales company. Correct. So we had to start innovating how to sell. ಏನು ಮಾಡೋದು. ಸೊ ಅಪ್ಪ ಏನು ಮಾಡೋದು, ಫಸ್ಟ್ ಸ್ಟೋರಿ ಏನು ಹೇಳ್ತೀವಿ, ಸರ್ ಅದು ಇಲ್ಲೀಗಲ್ ಸರ್, ಅದು ಅವರು ಕದ್ದಿರೋ ಇದು ದೇಶದ್ರೋಹ ಮಾಡ್ತಾ ಇದ್ದಾರೆ, ದೇ ಡೂಯಿಂಗ್ you're harming the nation, they're traitors in one way, they're not paying the taxes to the country, there won't be a bill, ಅದಕ್ಕೆ ನಿಮಗೆ ಸರ್ವಿಸ್ ಸಿಗೋದು ಕಷ್ಟ, ವಾರಂಟಿ ಇರಲ್ಲ, ಅದಕ್ಕೆ ವಾರಂಟಿ ಇರಲಿಲ್ಲ, ಈ ಥರ ಹೇಳ್ತೀವಿ. ಅರ್ಧ ಜನಕ್ಕೆ ಆ ಬಲ್ಬ್ ಆನ್ ಆಗುತ್ತೆ, ಅವ್ರು ಅದನ್ನು ದೇ ಗಿವ್ ಇಂಪಾರ್ಟೆನ್ಸ್ ಟು. ಇನ್ನು ಅರ್ಧ ಜನ ಹೇಳ್ತಾರೆ, ನೋಕಿಯಾ ಫೋನ್ ತಾನೆ, ಅದು ಕೆಲಸ ಮಾಡತ್ತಾನೆ, ಕೆಟ್ಟೋಗಲ್ಲ, ನನಗೆ ಬೇಡಪ್ಪ ಬಿಲ್ಲು, ಯಾರು ಏನು ದೇಶನ ಏನು ಮಾಡೋದು ನನಗೇನು ಅಂತ ಅಲ್ಲಿ ಹೋಗ್ತಾ ಹೋಗ್ತೀವಿ. ಸೊ ಅವಾಗ ಡ್ಯಾಡ್ ಹ್ಯಾಡ್ ಟು ರಿಯಲಿ ಇನೋವೇಟ್. ಸೊ ವಾಟ್ ಆಲ್ ಡಿಡ್ ವಿ ಇನೋವೇಟ್? ಟು ಟೆಲ್ ಯು ಇನ್ 4 bullet points, India's first mobile phone was sold at Sangeeta. ಫಸ್ಟ್ ಮೊಬೈಲ್ ಫೋನ್? India's first mobile phone was sold at Sangeeta 1996 or 97. ಓಕೆ. ಯಾವ್ದು ಪ್ರಾಡಕ್ಟ್ ಗೊತ್ತಾ? ವಿಚ್ ನೋಕಿಯಾನೇನಾ? ಇಲ್ಲ, ಇಟ್ ವಾಸ್ Motorola. ನೈಸ್. Some model but Motorola. Okay, they were the first. Motorola was there, Siemens was there. These were the first Siemens phones. correct. So when I say first, I mean to say India's first official with bill, with warranty, direct from the company legal product sale ಮಾಡಿದ್ದು ನಾವು. ಗ್ರೇ ಬ್ಲ್ಯಾಕ್ ವೈಟ್ ಆಗಿ ಸೇಲ್ ಮಾಡಿದ್ರು. Nokia India Private Limited ಅಲ್ಲಿ we are the first retailer name in their accounts books, in their ledger, we were the first retailer. ಓಕೆ. ಆ ಥರ ವೆ ದ ಫಸ್ಟ್. ಸೊ ಸೆಕೆಂಡ್, ವಾಟ್ ಎಲ್ಸ್ ಡಿಡ್ ವಿ ಇನೋವೇಟ್? ಸೊ ಇವಾಗ ಅಲ್ಲಿ 5,000 10,000 ಹೆಂಗೆ ಹಿ ವಾಸ್ ಟೇರಿಂಗ್ ಹಿಸ್ ಹೇರ್,
he introduced no cost EMI ಅನ್ನೋ ಕಾನ್ಸೆಪ್ಟು ಬ್ಯಾಕ್ ದೆನ್ he introduced. ಇವತ್ತು ನೀವು ತಗೋತಿರೋ ಫೋನ್ಗೆ you know that no cost EMI is available Yes. ಅಂತ. But do you know that the same iPhone, same Vivo, Oppo, Samsung, whoever brand you take, they are selling across the world ಅಲ್ಲ? Yeah. ಎಲ್ಲೂ ಇಲ್ಲ no cost EMI ಕಾನ್ಸೆಪ್ಟ್. ಇಂಡಿಯಾದಲ್ಲಿ ಮಾತ್ರ ಇದೆ. ಓಕೆ. ಇಂಡಿಯಾದಲ್ಲಿ ಬೇರೆ ಯಾವ ಪ್ರಾಡಕ್ಟ್ಗೂ ನೋ ಕಾಸ್ಟ್ EMI ಇಲ್ಲ. ಅಂದ್ರೆ ಗ್ಯಾಜೆಟ್ಸ್ ಬೇಸಿಕಲಿ. ಟಿವಿಸ್ ಇಲ್ವಾ? TVs ಇದೆ. Gadgets, Yeah, correct. gadgets. It started with mobile phone. Correct. Actually ಕೆಲವೊಂದಕ್ಕಿದೆ ಲೈಕ್ ಸಮ್ ಮೆಡಿಕಲ್ ಇದಕ್ಕೂ ನೋ ಕಾಸ್ಟ್ EMI ಬಂದಿದೆ. ಬೆಡ್ಸ್ Just now. they started now. Yeah, finally they have learnt other industries and learning from here. Even though EMI as a concept came first for more matured categories like car, bike ಎಲ್ಲ ಲೋನ್ ಅಲ್ಲಿ ತಗೋತಿದ್ರು. ಕಾರ್ ಬೈಕ್ ಕೇಮ್ ಬಿಫೋರ್ ಮೊಬೈಲ್ ಫೋನ್, ಕರೆಕ್ಟ್. ಹೌದು. ಬಟ್ ದೇ ಹ್ಯಾವ್ ನಾಟ್ ಅಡ್ವಾನ್ಸ್ ಟು ನೋ ಕಾಸ್ಟ್ EMI. ಎಸ್. Whereas this category has started giving better deals to the customer with a no cost EMI. Who introduced that to India? Sangeeta. ಹೌದಾ? ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಪಲ್, ಸ್ಯಾಮ್ಸಂಗ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನೋ ಕಾಸ್ಟ್ EMI ಅನ್ನೋ ಕಾನ್ಸೆಪ್ಟು ಸಂಗೀತ. ಓಕೆ. ಏನಕ್ಕೆ? ಬಿಕಾಸ್ ವಿ ಹ್ಯಾಡ್ ಟು ಟೆಲ್ ಸರ್ ಅಲ್ಲಿ 5,000 ಇದೆಯಾ, ನಮ್ಮ ಹತ್ರ 10,000 ಇದೆಯಾ, 2,000 ಕೊಟ್ಟು ಫಸ್ಟ್ ತಗೋಬಿಡಿ ಸರ್, ನೀವು ಮಿಕ್ಕಿದ್ದು ಯು ಪೇ ಲೇಟರ್. ಇಟ್ಸ್ ನಾಟ್ ದಟ್ ಯು ಶುಡ್ ನಾಟ್ ಪೇ 10, ಯು ಹ್ಯಾವ್ ಟು ಸ್ಟಿಲ್ ಪೇ 10, ಬಟ್ that was the least I could say. ನಾನು ಒಂದೇ ಸರಿ 5 ಕೊಡೋ ಬದಲು 2 ಕೊಡೋದು ಈಸಿ ಆಗುತ್ತೆ. So these are like hacks that we are trying to do some adjustments to bridge the gap. ಅವ್ರ 5,000ಕ್ಕೂ ನಮ್ಮ 10,000ಕ್ಕೆ ಎಷ್ಟು ಹತ್ರ ಬರೋಕ್ಕೆ ಸಾಧ್ಯ ಅಂತ ಚೆಕ್ ಮಾಡೋಕ್ಕೋಸ್ಕರ ವಿ ಆರ್ ಡೂಯಿಂಗ್ ಇದಾಗಲಿ. ನೆಕ್ಸ್ಟ್, ವಿ ಆರ್ ಇಂಡಿಯಾಸ್ ಫಸ್ಟ್ ಕಂಪ್ನಿ ಟು ಸೆಲ್ ಇನ್ಶೂರೆನ್ಸ್ ಆಸ್ ಅ ಕಾನ್ಸೆಪ್ಟ್. ಮೊಬೈಲ್ ಇನ್ಶೂರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಸಂಗೀತ. ಇನ್ಶೂರೆನ್ಸ್ ಕಂಪ್ನಿಗೆ ವಿ ಇಂಟ್ರೊಡ್ಯೂಸ್ ಮೊಬೈಲ್ ಇನ್ಶೂರೆನ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿಪ್ಪ ಅಂತ. ಏನಕ್ಕೆ? ಏನೋ ಒಂದು ಡಿಫ್ರೆನ್ಷಿಯೇಟರ್ ತೋರಿಸ್ಕೋಬೇಕಲ್ಲ. ಇವತ್ತಿಗೂ ನಮಗೆ ಒಂಥರ ಬೇಜಾರಾಗೋದೇನಂತಂದರೆ, ನಮ್ಮ ಅಂಗಡಿಗೆ ಬಂದರೆ ನಮ್ಮದು ಅಂತ ಏನಿದೆ, ಅದು ನೋಕಿಯಾ ಫೋನು, ಇದು HTC ಫೋನು, ಇದು OnePlus ಫೋನು, ಕರೆಕ್ಟ್. ನಮ್ದಂತ ಏನಿದೆ? ಬಿಲ್ಡಿಂಗ್. So we started questioning ourselves every time like this. Okay. Why Sangeeta? Why? It's the most commodified product available everywhere. Yes. So ನಮ್ಮಲ್ಲಿ ಏನೋ ಒಂದು ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಇರಬೇಕು ಅಂತ we started doing this. We have one more thing called price protection. We all know that mobile phone prices are always falling down. ಹೌದು. They are not going up. Everything else is going up. ಹೌದು. Which product price is coming down in the world? ಈ ಸದ್ಯಕ್ಕೆ ಗೋಲ್ಡ್, ಸಿಲ್ವರ್. Probably the first podcast to say it's coming down. ಸದ್ಯಕ್ಕೆ again it will rise. ಮತ್ತೆ ರೈಸ್ ಆಗುತ್ತೆ. ಹೌದು. ಸೊ ಮೊಬೈಲ್ ಫೋನ್ ಒಂದೇ ಯಾವತ್ತು ಪ್ರೈಸ್ ಕಡಿಮೆ ಆಗ್ತಿದ್ದಲ್ಲ. ಸೊ ನಾವೇನು ಹೇಳಿದ್ವಿ, ಮೊಬೈಲ್ ಆ್ಯಂಡ್ ದೇರ್ ಇಸ್ ಅ ಸ್ಮಾರ್ಟ್ ಗೈ ಇನ್ ದ ರೂಮ್ ವಿಲ್ ಆಲ್ವೇಸ್ ಸೇ, hey, wait for S26 to launch, S25 price will come down, wait till then and purchase. Yes. ಹೌದು. You can always do that, but you will be the guy using one generation previous phone. Yeah. How do you want to be latest phone ಯೂಸ್ ಮಾಡ್ತಿರ್ಬೇಕು, ಬಟ್ ಯು ಶುಡ್ ಬಿ ಸ್ಮಾರ್ಟ್ ದಟ್ ಯು ಡೋಂಟ್ ಲೂಸ್ ಮನಿ. ಇವತ್ತು ನೀವು ಒಂದು ಫೋನ್ ಕೊಂಡ್ಕೊಂಡ್ರಿ, ಇದೊಂದು ಕಾಮನ್ ಫ್ಯಾಕ್ಟರ್ ಆಗುತ್ತೆ ನಮ್ಮ ಸ್ಟೋರ್ಸಲ್ಲಿ. ಕಸ್ಟಮರ್ಸ್ ಬಂದು ಅರ್ಧ ಗಂಟೆ ಬಾರ್ಗೇನ್ ಮಾಡ್ತಾರೆ, 1 hour ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಎಲ್ಲ ಶೋರೂಮ್ಗೆ ಹೋಗಿ ಒಂದು 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಡಿಸ್ಕೌಂಟ್ಗೋಸ್ಕರ ಆ ಕಡೆ ಈ ಕಡೆ ಓಡಾಡ್ತಾರೆ. ನೆಕ್ಸ್ಟ್ ಡೇ 3,000, 4,000 ಪ್ರೈಸ್ ಡ್ರಾಪ್ ಆಗುತ್ತೆ. ಏನಾದ್ರು ಪಾಪ ಪ್ರಯೋಜನ ಆಯ್ತಾ ಅವ್ರು ಮಾಡಿದ ಕೆಲಸಕ್ಕೆ? ಬಟ್ ವಾಟ್ ಕ್ಯಾನ್ ದೇ ಡೂ? ಕ್ಯಾನ್ ದೇ ಡೂ ಎನಿಥಿಂಗ್ ಅಬೌಟ್ ಇಟ್? ದೇ ಕಾಂಟ್ ಡೂ ಎನಿಥಿಂಗ್. ನಮ್ಗೇನಾದ್ರು ಗೊತ್ತಿತ್ತಾ ನಾಳೆ 4,000 ಡ್ರಾಪ್ ಆಗುತ್ತೆ? ನಮಗೂ ಗೊತ್ತಿಲ್ಲ. ನಮ್ಮ ಸ್ಯಾಮ್ಸಂಗ್ ಅಕೌಂಟ್ ಮ್ಯಾನೇಜರು ಅವ್ರಿಗೂ ಇವ್ರಿಗೂ ಗೊತ್ತಾಗಲ್ಲ. ಸ್ಯಾಮ್ಸಂಗಲ್ಲಿ ಯಾರೋ ಟಾಪ್ ಲೆವೆಲಲ್ಲಿ ದೇ ವಿಲ್ ಜಸ್ಟ್ ಡಿಸೈಡ್ ದಟ್ ನಾಳೆಯಿಂದ ಇದನ್ನ ಪ್ರೈಸ್ ಡ್ರಾಪ್ ಮಾಡೋಣ ಅಂತ. ಸೊ ಯಾರು ಏನು ಮಾಡೋಕ್ಕಾಗಲ್ಲ. ಎಷ್ಟು ವಾಸ್ತವನೋ ಪಾಪ ಅವ್ರಿಗೆ ಬೇಜಾರಾಗಲ್ವಾ ಕೂಡ ಅಷ್ಟೇ ವಾಸ್ತವ. ಸೊ ನಾವು ಸಂಗೀತ ಅಲ್ಲಿ ಇದ್ರ ಬಗ್ಗೆ ಹೆಂಗೆ ಯೋಚನೆ ಮಾಡಿದ್ರೆ, ಐ ಫೀಲ್ ಲೈಕ್ ಐ ಆಮ್ ಚೀಟಿಂಗ್ ದ ಕಸ್ಟಮರ್ even though I had no control over it. How can I do this mistake to the customer? ನಿನ್ನೆ ಇಷ್ಟು ಕೇಳ್ಕೊತಿದ್ರು ಪಾಪ ಅವ್ರು ಡಿಸ್ಕೌಂಟಿಗೆ, ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಿದೆ. ಬಟ್ ಮಾರನೇ ದಿವಸ 4,000 ಕಡಿಮೆ ಆದರೆ ಅವ್ರಿಗೆ ಎಂತ ಯಾವ ಲೋಕದ ನ್ಯಾಯ ಇದು ಅಂತ ನಮಗೆ ಬೇಜಾರಾಯಿತು ಫಸ್ಟ್. ಸೊ ವಾಟ್ ವಿ ಸ್ಟಾರ್ಟ್ ಟೆಲ್ಲಿಂಗ್ ದ ಕಸ್ಟಮರ್, ಇವತ್ತು ಫೋನ್ ತೊಗೊಳ್ಳಿ, ನಿಶ್ಚಿಂತವಾಗಿ ಫೋನ್ ತೊಗೊಳ್ಳಿ, ಬೇಫಿಕರ್ ಟೇಕ್ ಇಟ್. ನೆಕ್ಸ್ಟ್ 30 days if there is any price drop from the brand, I will repay the money to you. Okay. ಇವಾಗ ಸಂಗೀತ ಅಲ್ಲಿ 10 ಗೂಗಲ್ ಪಿಕ್ಸೆಲ್ ಇದೆ ಅಂತ ಇಟ್ಕೊಳ್ಳಿ.
ನಾನು 4 ಸೇಲ್ ಮಾಡಿದೆ, ಹ್ಮ್ 6 ಉಳ್ಕೊಂಡಿದೆ ಇನ್ನು ನಮ್ಮ ಸ್ಟೋರಲ್ಲಿ. ಹ್ಮ್ ನಾಳೆ ಬೆಳಗ್ಗೆ ಗೂಗಲ್ ಅವರು ಪ್ರೈಸ್ ಡ್ರಾಪ್ ಮಾಡಿದ್ರು. ರೈಟ್. ನಮ್ಮ ಹತ್ರ ಇನ್ನೂ ಉಳ್ಕೊಂಡಿರೋ 6 ಫೋನ್ಗೆ ಆ ಪ್ರೈಸ್ ಕಾಂಪನ್ಸೇಷನ್ ಮಾಡ್ತಾರೆ, ಡಿಫ್ರೆನ್ಸ್ ಅಮೌಂಟ್ ನಮಗೆ ಕೊಡ್ತಾರೆ. ನಾನು ಸೇಲ್ ಮಾಡ್ಬಿಟ್ಟಿರೋದಕ್ಕೆ ಕಂಪ್ನಿ ಕೊಡ್ತಾ ಇಲ್ಲ. ಕೊಡಲ್ಲ ಹೌದು. He says you already sold it, not higher price, so where is the loss? But we are giving from our pocket. ಹೌದಾ? So like this, we were pioneers of so many things in this industry. So again at Ecom, our biggest regret is that ಈ ಒಂದು ಬಸ್ಸು, ಈ ಒಂದು ಟ್ರೈನ ನಾವು ಮಿಸ್ ಮಾಡಿದ್ವಿ. ಹೆಂಗೆ ಮಿಸ್ ಮಾಡಿದ್ವಿ ಇದು ಅಂತ.